ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಣಿವೆ ಮಾರಮ್ಮದೇವಿ ಕ್ಷೇತ್ರ ಅಥವಾ ಮಾರಿ ಕಣಿವೆ ಕ್ಷೇತ್ರ ಹಿರಿಯೂರು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಶ್ರೀ ಕ್ಷೇತ್ರ ಕಣಿವೆ ಮಾರಮ್ಮದೇವಿ ಕ್ಷೇತ್ರ ಇದು ಇರೋದು ಹಿರಿಯೂರಿನಲ್ಲಿ. ಎರಡು ಗುಡ್ಡಗಳ ನಡುವೆ ಕಣಿವೆಯಲ್ಲಿ ಇರುವುದರಿಂದ ಈ ಕ್ಷೇತ್ರಕ್ಕೆ ಕಣಿವೆ ಮಾರಮ್ಮ ಎಂಬ ಹೆಸರು ಬಂದಿದೆ. ಎರಡು ಗುಡ್ಡಗಳ ನಡುವೆ ಕಣಿವೆಯಲ್ಲಿ ಈ ದೇವಸ್ಥಾನ ಇರೋದರಿಂದ ಇದಕ್ಕೆ ಕಣಿವೆ ಮಾರಮ್ಮ ಎಂಬ ಹೆಸರು ಬಂದಿದೆ. ಮಾರಮ್ಮ ತಾಯಿಯನ್ನ ಗ್ರಾಮದ ರಕ್ಷಕಿ ಹಾಗೂ ಅಣೆಕಟ್ಟಿನ ರಕ್ಷಕ ದೇವಿಯಾಗಿ ಭಕ್ತರು ನಂಬುತ್ತಾರೆ. ಈ ಅಣೆಕಟ್ಟು ಯಾಕೆ ಬಂತು ಅಂತ ನೋಡೋದಾದ್ರೆ, ಇದು ಏನು ಮಾರಿ ಕಣಿವೆ ಮಾರಮ್ಮನ ದೇವಸ್ಥಾನ ಇದೆ, ಈ ದೇವಸ್ಥಾನ ಬಂದು ವಾಣಿವಿಲಾಸ ಸಾಗರದ ಅಣೆಕಟ್ಟಿನ ಸಮೀಪದಲ್ಲಿದೆ ಹಾಗೂ ಅದಕ್ಕೆ ಹೊಂದಿಕೊಂಡಂತೆ ಇದೆ. ಹಾಗಾಗಿ ಸಾವಿರಾರು ಭಕ್ತರು ವರ್ಷಪೂರ್ತಿ ಇಲ್ಲಿಗೆ ಭೇಟಿ ನೀಡ್ತಾರೆ. ಶ್ರೀ ಕ್ಷೇತ್ರ ಹಿರಿಯೂರು ಸಮೀಪದಲ್ಲಿರುವ ಕಣಿವೆ ಮಾರಮ್ಮ ದೇವಿ ಕ್ಷೇತ್ರವು ಚಿತ್ರದುರ್ಗ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಇದು ಇಲ್ಲಿ ನೀವು ಈಗ ನೋಡ್ತಾ ಇರೋದು ದೇವಸ್ಥಾನದ ಪ್ರಮುಖ ಮುಖ್ಯ ದ್ವಾರ. ಈ ದ್ವಾರದಿಂದಲೇ ನಾವು ಈ ದೇವಿಯ ದರ್ಶನಕ್ಕೆ ಪ್ರವೇಶವನ್ನ ಪಡೆದುಕೊಳ್ಳಬೇಕು. ತುಂಬ ವಿಶಾಲವಾದಂತಹ ಹೊರಾಂಗಣ. ನೀವು ನೋಡ್ತಾ ಇದ್ದ ಹಾಗೆ ದೇವಸ್ಥಾನದ ಆವರಣ ತುಂಬ ವಿಶಾಲವಾಗಿದ್ದು ಹೊರಾಂಗಣ ಅತಿ ಹೆಚ್ಚು ವಿಸ್ತೀರ್ಣವನ್ನ ಒಳಗೊಂಡಿದೆ. ಇನ್ನು ದೇವಸ್ಥಾನದ ಪ್ರಧಾನ ಗೋಪುರ, ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಮುಖ್ಯ ಗೋಪುರ. ದೇವಸ್ಥಾನದ ಮುಖ್ಯ ಗೋಪುರ ಅತ್ಯಂತ ಸುಂದರವಾದ ಮತ್ತು ನೋಡೋದಕ್ಕೆ ಕಣ್ಮನ ಸೆಳೆಯುವಂತಹ ಈ ಗೋಪುರ ಭಕ್ತರನ್ನ ಭಕ್ತಿ ಸಾಗರದಲ್ಲಿ ಮುಳುಗಿಸುವಂತೆ ಮಾಡುತ್ತೆ. ಈ ದೇವಸ್ಥಾನ ಮತ್ತು ನಂಬಿಕೆಗೆ ಹೆಸರುವಾಸಿ ಮತ್ತು ಈ ದೇವಿ ಅಂದುಕೊಂಡ ಕೆಲಸಗಳನ್ನೆಲ್ಲ ನೆರವೇರಿಸ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಭಕ್ತರಲ್ಲಿ ಇದೆ. ಸಂಪೂರ್ಣ ದೇವಸ್ಥಾನದ ಸುತ್ತಲೂ ಇರುವಂತಹ ಮರಗಿಡಗಳು ಹಾಗೂ ದೇವಸ್ಥಾನದ ವಿಶಾಲವಾದಂತಹ ಆವರಣ ಎಲ್ಲವೂ ಕೂಡ ಒಂದು ರೀತಿಯ ಒಳ್ಳೆಯ ವೈಬನ್ನೇ ಕೊಡುತ್ತೆ. ಮಂಗಳವಾರ, ಶುಕ್ರವಾರ ಹಾಗೂ ವಿಶೇಷ ಅಂತ ಅಂದರೆ ಜಾತ್ರೆಯ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಮಾರಮ್ಮ ತಾಯಿಯನ್ನ ಗ್ರಾಮದ ರಕ್ಷಕಿ ಮತ್ತು ಅಣೆಕಟ್ಟಿನ ರಕ್ಷಕ ದೇವಿ ಅಂತ ಕೂಡ ನಂಬಿ ಭಕ್ತರು ಪೂಜಿಸ್ತಾರೆ. ಭಕ್ತರು ಕುಂಕುಮಾರ್ಚನೆ, ವಿಶೇಷ ಪೂಜೆ ಹಾಗೂ ಹರಕೆಗಳನ್ನು ನೆರವೇರಿಸ್ತಾರೆ. ಈ ದೇವಾಲಯಕ್ಕೆ ಪುರಾತನ ಮತ್ತು ಪೌರಾಣಿಕ ಇತಿಹಾಸ ಇದೆ. ಈ ದೇವಾಲಯ ಸುಮಾರು 14ರಿಂದ 15ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಲಾಗಿದೆ. ಈ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯದ ಕಾಲದ ದೇವಸ್ಥಾನವಾಗಿದೆ. ಇನ್ನು ಈ ಸ್ಥಳೀಯ ಪುರಾಣ ಕಥೆಗಳು ಏನು ಹೇಳುತ್ತೆ ಅನ್ನೋದನ್ನು ನೋಡೋದಾದ್ರೆ, ಇದಕ್ಕೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಪ್ರದೇಶವು ಹಿಂದೆ ದಟ್ಟ ಅರಣ್ಯವಾಗಿತ್ತು. ಅಷ್ಟು ದಟ್ಟದಾದಂತಹ ಅರಣ್ಯ ಪ್ರದೇಶ ಇದಾಗಿತ್ತು. ಎರಡು ಬೆಟ್ಟಗಳ ನಡುವಿನ ಕಣಿವೆಯಲ್ಲಿ ಆದಿಶಕ್ತಿ ದೇವಿಯು ಸ್ವಯಂಭೂ ರೂಪದಲ್ಲಿ ಪ್ರತ್ಯಕ್ಷಳಾದ್ಲು ಅಂತ ಭಕ್ತರು ನಂಬಿದ್ದಾರೆ. ನಂತರ ಋಷಿಗಳು ಮತ್ತು ಗ್ರಾಮಸ್ಥರು ಈ ಸ್ಥಳದಲ್ಲಿ ದೇವಿಯನ್ನ ಆರಾಧಿಸಲು ಪ್ರಾರಂಭಿಸ್ತಾರೆ. ದೇವಿಯು ಗ್ರಾಮದ ಜನರನ್ನ ರೋಗ, ಬರ ಮತ್ತು ಪ್ರಕೃತಿ ವಿಕೋಪಗಳಿಂದ ಸಂರಕ್ಷಿಸುತ್ತಿದ್ದಾಳೆ, ನಮ್ಮನ್ನ ಕಾಪಾಡ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಆಕೆಯನ್ನ ಕಣಿವೆ ಮಾರಮ್ಮ ಅಂತ ಪೂಜಿಸಲಾಗತ್ತೆ. ಈ ಕಥೆಗಳು ಸ್ಥಳೀಯ ಜಾನಪದ ಸಂಪ್ರದಾಯಗಳಲ್ಲಿ ಪ್ರಸಿದ್ಧವಾಗಿದ್ದು ಅಲ್ಲಿನ ಸ್ಥಳೀಯರು ಮತ್ತು ದಾಖಲೆಗಳೇ ಇದನ್ನ ಹೇಳುತ್ತೆ. ಇತಿಹಾಸದ ದಾಖಲೆಗಳಾಗಿ ದೃಢೀಕರಿಸಲ್ಪಟ್ಟಿದೆ ಅಂತ ಹೇಳಲಾಗಿದೆ. ಇನ್ನು ದೇವಿಯ ವಿಶೇಷತೆ ಅನ್ನ ನೋಡೋದಾದ್ರೆ, ಇಲ್ಲಿ ಈ ದೇವಿಯನ್ನ ಆದಿಶಕ್ತಿಯ ರೂಪ ಮತ್ತು ಚಾಮುಂಡೇಶ್ವರಿಯ ಅವತಾರವೆಂದು ಭಕ್ತರು ಭಾವಿಸ್ತಾರೆ. ಮುಖ್ಯ ದೇವಿಯೊಂದಿಗೆ ಆಕೆಯ ಸಹೋದರಿಯರ ಮೂರ್ತಿಗಳು ಇರುವುದಾಗಿ ಸ್ಥಳೀಯ ಸಂಪ್ರದಾಯಗಳು ಹೇಳುತ್ತೆ. ದೇವಿಯ ದರ್ಶನದಿಂದ ಆರೋಗ್ಯ, ಸಂತಾನ, ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಐಶ್ವರ್ಯ ದೊರೆಯುತ್ತೆ ಅನ್ನುವಂತಹ ನಂಬಿಕೆ ಇದೆ. ಇನ್ನು ಇಲ್ಲಿ ನಡೆಯುವಂತಹ ಜಾತ್ರೆ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಜಾತ್ರೆ ಎಷ್ಟು
ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಅಂತ ಅನ್ನೋದಾದರೆ, ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಕಣಿವೆ ಮಾರಮ್ಮ ದೇವಿಯ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ. ವಿಶೇಷ ಪೂಜೆ, ಹರಕೆ ಮತ್ತು ಉತ್ಸವಗಳಲ್ಲಿ ಭಾಗವಹಿಸ್ತಾರೆ. ಈ ವಾರ್ಷಿಕ ಜಾತ್ರೆಯು ಬಹಳ ಹಳೆಯ ಸಂಪ್ರದಾಯದೊಂದಿಗೆ ನಡೆಯುತ್ತೆ. ಇನ್ನು ವಾಣಿವಿಲಾಸ ಸಾಗರದ ಸಂಬಂಧ. ಈ ಮಾರಿಕಣಿವೆ ಮಾರಮ್ಮ ಕ್ಷೇತ್ರಕ್ಕೂ ಮಾರಮ್ಮ ದೇವಿಗೂ ಮತ್ತು ವಾಣಿವಿಲಾಸ ಜಲಸಾಗರಕ್ಕೂ ಒಂದು ರೀತಿಯ ಸಂಬಂಧ ಇದೆ. ಏನಪ್ಪ ಅಂದರೆ, ಕಣಿವೆ ಮಾರಮ್ಮ ದೇವಿಯ ದೇವಾಲಯದ ಸಮೀಪದಲ್ಲೇ ವಾಣಿವಿಲಾಸ ಸಾಗರ ಅಣೆಕಟ್ಟು ನಿರ್ಮಾಣಗೊಂಡಿದೆ. ಈ ಪ್ರದೇಶಕ್ಕೆ ಮಾರಿಕಣಿವೆ ಎಂಬ ಹೆಸರು ದೇವಾಲಯದಿಂದಲೇ ಬಂದಿದೆ ಎಂದು ಇತಿಹಾಸಕಾರರು ಉಲ್ಲೇಖಿಸುತ್ತಾರೆ. ಐತಿಹಾಸಿಕ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಅಣೆಕಟ್ಟಿನ ಪಕ್ಕದಲ್ಲೇ ಈ ದೇವಸ್ಥಾನವಿದೆ. ಕಣಿವೆ ಮಾರಮ್ಮಳನ್ನು ಈ ಭಾಗದ ರಕ್ಷಕ ದೇವತೆಯಾಗಿ ಭಕ್ತರು ಪೂಜಿಸುತ್ತಾರೆ. ಇಲ್ಲಿಗೆ ಬಂದರೆ ಮನಸ್ಸಿಗೆ ನೆಮ್ಮದಿ, ಭಕ್ತಿ, ಶಾಂತಿ ಎಲ್ಲವೂ ಕೂಡ ಸಿಗುತ್ತೆ ಅಂತ ನಂಬಲಾಗಿದೆ. ಇನ್ನು ವಾಣಿವಿಲಾಸ ಅಣೆಕಟ್ಟು ಹಸಿರಿನಿಂದ ಕೂಡಿರುವ ಸುಂದರ ವಾತಾವರಣಗಳ ಮಧ್ಯೆ ಈ ದೇಗುಲ ಇರೋದ್ರಿಂದ ನಿತ್ಯ ನೂರಾರು ಪ್ರವಾಸಿಗರು ಬಂದು ಭೇಟಿ ಕೊಡ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ. ಇನ್ನು ಈ ದೇವಾಲಯಕ್ಕೆ ನಾವು ಹೋಗಬೇಕು ಅನ್ನೋದಾದ್ರೆ, ಕಣಿವೆ ಮಾರಮ್ಮ ದೇವಾಲಯವು ಹಿರಿಯೂರು ಪಟ್ಟಣದಿಂದ ಸುಮಾರು 15ರಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ವಾಣಿವಿಲಾಸ ಸಾಗರ ಅಣೆಕಟ್ಟು ಸಮೀಪದಲ್ಲೇ ಇದು ಇದೆ. ಹಿರಿಯೂರಿನಿಂದ ಟ್ಯಾಕ್ಸಿ, ಆಟೋ ಅಥವಾ ಖಾಸಗಿ ವಾಹನಗಳ ಮೂಲಕ ನೀವು ತಲುಪಬಹುದು. ಒಂದು ಹಾಫ್ ಅನ್ ಅವರ್ ಟೈಮಿಂಗ್ಸ್ ತಗೊಳುತ್ತೆ ಅಷ್ಟೇ. ಇನ್ನು ಬೆಂಗಳೂರಿಂದ ಹೋಗೋದಾದ್ರೆ 165ರಿಂದ 180 ಕಿಲೋಮೀಟರ್ಗಳಷ್ಟು ಡಿಸ್ಟೆನ್ಸ್ ಆಗುತ್ತೆ. ಮತ್ತು ಚಿತ್ರದುರ್ಗದಿಂದ ಕೇವಲ 40ರಿಂದ 45 ಕಿಲೋಮೀಟರ್ ದೂರ ಆಗುತ್ತೆ. ಹಿರಿಯೂರು ಬಸ್ ನಿಲ್ದಾಣದಿಂದ ಮಾರಿಕಣಿವೆ ಕಡೆಗೆ ಸ್ಥಳೀಯ ಬಸ್ಸುಗಳ ಸೌಲಭ್ಯ ಕೂಡ ಇದೆ. ಇನ್ನು ದೇವಾಲಯದ ಸಮೀಪ ವಾಹನ ನಿಲುಗಡೆಗೆ ವ್ಯವಸ್ಥೆಯೂ ಕೂಡ ಇದೆ. ಭಾನುವಾರ, ಮಂಗಳವಾರ, ಶುಕ್ರವಾರ ಹಾಗೂ ಜಾತ್ರೆಯ ದಿನಗಳಲ್ಲಿ ಹೆಚ್ಚಿನ ಜನಸಂದಣಿ ಇರೋದ್ರಿಂದ ಬೆಳಿಗ್ಗೆ ಬೇಗ ಭೇಟಿ ನೀಡುವುದು ಅನುಕೂಲಕರ. ಇನ್ನು ಟೈಮಿಂಗ್ಸ್ ಅನ್ನು ನೋಡೋದಾದ್ರೆ, ಸಾಮಾನ್ಯವಾಗಿ ಬೆಳಿಗ್ಗೆ 6ರಿಂದ 12:30ರವರೆಗೆ ಮತ್ತು ಸಂಜೆ 4ರಿಂದ 8:30ರವರೆಗೆ ದೇವಸ್ಥಾನ ಭಕ್ತಾದಿಗಳ ದರ್ಶನಕ್ಕೆ ಇರುತ್ತೆ. ನೋಡಿದ್ರಲ್ಲ ದೇವಿಯ ದರ್ಶನವನ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನೀವು ಕೂಡ ಮಾರಿಕಣಿವೆಯ ಭಕ್ತರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.